ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನನಗೆ ಕಂಪ್ಲೀಟ್ ಆಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಮಾತಾಡಬೇಕು, ವಿಡಿಯೋ ಮಾಡೋಣ, ಐ ಮೀನ್ ಆಸ್ಕ್ ಮಿ ಸಮಥಿಂಗ್ ಕೇಳೋಣ ಅಂತ ಹಾಕಿದ್ದೆ. ಆ್ಯಂಡ್ ಕಂಪ್ಲೀಟ್ ಫೀಡಲ್ಲಿ ಟಾಕ್ಸಿಕ್ ಬಗ್ಗೆನೇ ಕೇಳ್ತಾರೆ. ಟಾಕ್ಸಿಕ್ ಬುಕ್ಕಿಂಗ್ ಆಗಿದೆ, ಮತ್ತೆ ಟಾಕ್ಸಿಕ್ ಇಷ್ಟು ಜನ ಬುಕ್ ಮಾಡಿದ್ದಾರೆ, ಟಾಕ್ಸಿಕ್ ಅಷ್ಟು ಜನ ಬುಕ್ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಜಾಸ್ತಿ ಏನಿಲ್ಲ. ಸೊ ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡೋಣ. ಅವತ್ತು ಬಂದಕ್ಕೂ ಸಿಗದೆ ಏನಕ್ಕೆ ಅಂದ್ರೆ ಬುಕ್ಕಿಂಗ್ಸ್ ಅಂತೂ ಡ್ರಾಸ್ಟಿಕ್ ಆಗುತ್ತೆ. ಒಂದು ಟಾಕ್ಸಿಕ್ ನೀವು ಬುಕ್ ಮೈ ಶೋ ಹೋಗಿ ನೋಡಿದ್ರು A ಸರ್ಟಿಫೈಡ್ ಮೂವಿ, ಬಟ್ ಅದೇ ಇಂಟ್ರೆಸ್ಟೆಡ್ ಆಗಿರೋರು 1 ಮಿಲಿಯನ್ ಪ್ಲಸ್ ಪೀಪಲ್ ಇದ್ದಾರೆ. ಎಲ್ಲ ಹುಡುಗಿರ್ಗೂ ಅವನ್ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. 10 ಲಕ್ಷ ಜನದ ಮೇಲೆ ಇಂಟ್ರೆಸ್ಟೆಡ್ ಆಗಿ ಇದರಲ್ಲಿದ್ದಾರೆ. ಆಫ್ಲೈನ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂಡ್ ಲೋಕಲ್ ಥಿಯೇಟರ್ಸ್ ಅಲ್ಲಿ ಎಷ್ಟು ಜನ ಇರ್ತಾರೆ. ಹೆಣ್ಣಿಗೆ ಅಂದ ಇದ್ರೆ ಚಂದ. ಸೊ ಅಂಡ್ ಮೋರ್ ಓವರ್ ನಾನು ಇವಾಗ ಅಲ್ಲಿಗೆ ಬ್ಯಾಂಗ್ಳೂರ್ಗೆ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿಂದ ಮಾಡೋದು ನನಗದು ರಿಸ್ಕೇನೆ. ಅಂದಾನೆ ಆಯ್ದ ಮಾಡ್ಕೊಂಡ್ಬಿಟ್ರೆ. ಸೊ ಅದಕ್ಕೆ ನಾನು ಇಲ್ಲಿ ಲೋಕಲ್ ಥಿಯೇಟರ್ ಅಲ್ಲೇ ಹೋಗಿ ನೋಡೋಣ, ಎಂಜಾಯ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೆಂಗೆ ಕಂದ. ಅಂಡ್ ಲೋಕಲ್ ಥಿಯೇಟರ್ ಅಲ್ಲಿ A ಸರ್ಟಿಫೈಡ್ ಮೂವಿ ಆದ್ರೂ ಪರವಾಗಿಲ್ಲ, ಫ್ಯಾಮಿಲಿ ಸಮೇತ ಬರ್ಬೋದು ಅನ್ನೋ ತರ ಮಾಡ್ತಾರೆ. ಎಷ್ಟ್ ತಗತ್ತೀಯ? ಅದೊಂದು. ಮತ್ತೆ ಇನ್ನೊಂದು, ಟಾಕ್ಸಿಕ್ ಮೂವಿಗೆ ಯಾಕೆ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದ್ರೆ ಅದು ಅಷ್ಟು ವೈಡರ್ ರೇಂಜ್ ಆಫ್ ಆಡಿಯನ್ಸ್ ನ ಗ್ರ್ಯಾಬ್ ಮಾಡಿದೆ. KGF 1 KGF 2 ಸಕ್ಸಸ್ ತಡ್ಕೊಳಕ್ಕಾಗಿಲ್ಲ. ಪ್ಯಾನ್ ಇಂಡಿಯಾದಲ್ಲೇ ಫುಲ್ ಫೇಮಸ್ ಆಗಿರೋ ಒಂದು ಮೂವಿ. ಇಂಡಿಯನ್ ಹಿಸ್ಟ್ರಿನಲ್ಲೇ ಆ ತರ ಒಂದು ಮೂವಿ ಕಲೆಕ್ಷನ್ ಆಗಿರ್ಲಿ ತೆಗ್ದಿರ್ಲಿಲ್ಲ. ಮುಂಚೆ ಬಾಹುಬಲಿ ಬಿಟ್ರೆ ಅದು ಸ್ಟ್ಯಾಂಡ್ ಅಲಾನ್ ಆಗಿ ಒಂದು ಹೀರೋಗೋಸ್ಕರ, ರಾಕಿ ಬಾಯ್ಗೋಸ್ಕರ ನೋಡಿದ ಒಂದು ಮೂವಿ ಅಂದ್ರೆ KGF 1 and 2. ಸೊ ಇವಾಗ ಟಾಕ್ಸಿಕ್ ಅದೇ ರಾಕಿ ಬಾಯ್ ಇವಾಗ ಬೇರೆ ಆಕ್ಟರ್ ಮೀನ್ಸ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಿದ್ದಾರೆ. ಮತ್ತೆ ಅದರಲ್ಲಿ ಪವರ್ಫುಲ್ ಆಗಿರೋ ಒಂದು ಕ್ಯಾರೆಕ್ಟರ್ ಇದೆ. KGF ಗಿಂತ ಒಂದು ಪಟ್ಟು ಹೆಚ್ಚು ಅಂತಾನೆ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದ್ದೇ ಇರುತ್ತೆ, ಅದಂತೂ ಫಾರ್ ಶೋರ್. ಸೊ ಅದು ಬಿಟ್ರೆ ಇನ್ನೊಂದೇನಂದ್ರೆ ಟಾಕ್ಸಿಕ್ ಮೂವಿ ಟಿಕೆಟ್ ಬುಕ್ಕಿಂಗ್ ಅದು ಫಾಸ್ಟ್ ಆಗಿ ಫಿಲ್ ಆಗುತ್ತೆ, ಖಂಡಿತ ಆಗುತ್ತೆ. ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ಇದೆ, ಎಲ್ಲರೂ ನೋಡ್ಲೇಬೇಕು. ಸೊ ಸ್ಟಾರ್ಟಿಂಗ್ ಎಲ್ಲ ಬೆಂಗಳೂರು ಅಂತ ಸಿಗೋದು ಕಷ್ಟ, ಅಷ್ಟು ಬುಕ್ಕಿಂಗ್ ಫಾಸ್ಟ್ ಆಗಿ ಆಗ್ತಿದೆ. ಸೊ ತುಂಬಾ ರೀಲ್ಸ್ ಗಳನ್ನ ನೋಡ್ತಿದೆ, ಲೈಕ್ ಫಾಸ್ಟ್ ಬುಕ್ಕಿಂಗ್ ಆಗ್ತಿದೆ ತುಂಬಾ, ಹಾಗೆ ಹೀಗೆ ಅಂತ. ಖಂಡಿತ ಆಗುತ್ತೆ. ಅಂಡ್ ಮೋರ್ ಓವರ್ ಸೆನ್ಸರ್ ಬೋರ್ಡ್ ಬಗ್ಗೆ ಕೇಳಿದ್ರು, ಲೈಕ್ ಇಂಡಿಯಾದಲ್ಲಿ ಏನೇನ್ ಕಟ್ಸ್ ಮಾಡಿದ್ದಾರೆ ಟಾಕ್ಸಿಕ್ ಮೂವಿ ಇದು ಅಂತ ಹೇಳಿದಾಗ ತುಂಬಾ ಕಟ್ಸ್ ಮಾಡಿರ್ತಾರೆ. ಏನಕ್ಕೆ ಅಂದ್ರೆ ಜನನಾಯಕನ್, ಪರಾಶಕ್ತಿ ಅಂಡ್ ರೀಸೆಂಟ್ ಆಗಿ ಬಂದಿರೋ ಮೂವೀಸ್ ಹೇಳ್ತಾ ಇರೋದು. ತುಂಬಾ ಕಟ್ಸ್ ನಡೆದಿದೆ ಅದರಲ್ಲ, ಬಿಕಾಸ್ ಆಫ್ ಪಾಲಿಟಿಕ್ಸ್. ಇನ್ನೊಂದ್ ಕಡೆ ಎರಡು ಪಾಲಿಟಿಕ್ಸ್ ಇರೋದಕ್ಕೋಸ್ಕರ. ಮತ್ತೆ A ಸರ್ಟಿಫೈಡ್ ಮೂವೀಸ್ ಅಲ್ಲೂ ಕಟ್ ಮಾಡಿದ್ರೆ, ಕಿಲ್ ಆಗಿರ್ಲಿ ಅಂಡ್ ತುಂಬಾ ಮೂವೀಸ್ ಅಲ್ಲಿ ಕಟ್ಸ್ ಇದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ I was hoping to have a civilized conversation. ಇಂಡಿಯನ್ ಆಡಿಯನ್ಸ್ಗೆ ಅದು ಅಷ್ಟು ರಾನೆಸ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಮತ್ತೆ ಇನ್ನೊಂದು, ಆ ಸೆಕ್ಷುವಾಲಿಟಿ ಇಫ್ ಇನ್ ಕೇಸ್ ಇದ್ರೆ ಅದರಲ್ಲಿ ಏನಾದ್ರು ಆ ತರ ಒಂದು ಮೀನಿಂಗ್ಫುಲ್ ಆಗಿ ಏನಾದ್ರು ಅದು ಅಕ್ಸೆಪ್ಟಬಲ್ ಆಗಿ ಇಲ್ಲ ಅಂದ್ರೆ ಅದ್ರೂ ಕಟ್ಸ್ ಮಾಡ್ತಾರೆ. This was supposed to be my fucking fairy tale. ಸೊ ಅದನ್ನು ಒಂದಷ್ಟು ಕಟ್ಸ್ ಮಾಡಿದ್ದಾರೆ, ಅದು ಅಫಿಷಿಯಲ್ ಆಗಿ ಬಂದಿದೆ. A ಸರ್ಟಿಫೈಡ್ ಮೂವಿ ಅಂಡ್ ಟಾಕ್ಸಿಕ್ ಎಷ್ಟು ಜನ ಎಕ್ಸ್ಪೆಕ್ಟೆಡ್ ಆಗಿದ್ದೀರಾ? Do I look civilized to you? ಎಕ್ಸ್ಪೆಕ್ಟೇಷನ್ ಲೆವೆಲ್ ಎಲ್ಲಿಗಿದೆ ಅಂಡ್ ಹೇಗೆ ನೀವು ಯಾವ ಥಿಯೇಟರ್ ಅಲ್ಲಿ ಹೋಗಿ ನೋಡ್ತಾ ಇದ್ದೀರಾ ಮೂವಿನ ಅನ್ನೋದನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಆಸ್ಕ್ ಮಿ ಸಮಥಿಂಗ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ದೀನಿ, ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಬಂದು ಏನಾದ್ರು ಕ್ವಶನ್ಸ್ ಇದ್ರೆ ಅದನ್ನ ಕೇಳಿ, ಯೂಟ್ಯೂಬ್ಗೆ ಏನಾದ್ರು ಅದನ್ನ ಲಾಂಗ್ ಫಾರ್ಮೇಟ್ ವಿಡಿಯೋ ಆಗಿ ಮಾಡಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡೋಣ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಅಂಡ್ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡಿಲ್ಲ ಅಂದ್ರೆ ಮೊದಲು ಫಾಲೋ ಮಾಡ್ಕೊಳ್ಳಿ. ಅಪ್ಡೇಟ್ಸ್ ಬರ್ತಾ ಇರ್ತದೆ, ಒಳ್ಳೊಳ್ಳೆ ಅಪ್ಡೇಟ್ಸ್. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಮನೆ ಬೇರೆ ಮಾಡ್ಕೊಂಡಿದ್ದೀನಿ, ಖಂಡಿತ ಅಪ್ಡೇಟ್ಸ್ ಬರುತ್ತೆ. ಸ್ಟೇ ಟ್ಯೂನ್ಡ್. ಶಾಂತಿಯಿಂದೆಲ್ಲ ಸರಿ ಹೋಗಿದೆ.